ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ಬಂಧಿತ ಪರಶುರಾಮ್ ಸಭೆ ನಡೆಸಿದ್ದಾರೆ ಅನ್ನುವ ಆರೋಪಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ತನಿಖೆ ನಡೆಸಲಿ ಬೇಡ ಅಂತ ಹೇಳಿದವರು ಯಾರು? ಕಳೆದ 24ರಂದು ನಾನು ಕಚೇರಿಗೆ ಹೋಗಿಯೇ ಇಲ್ಲ. ವಿಕಾಸಸೌಧದ ನಮ್ಮ ಕಚೇರಿಯಲ್ಲಿ ಸಭೆ ಆಗಿರೋದು ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಯಾವಾಗಲೂ ಮೊಸರಲ್ಲಿ ಕಲ್ಲು ಹುಡುಕೋದೇ ಕೆಲಸ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ. ಅಫಿಡೇಟ್ ಅಲ್ಲಿ ಉಲ್ಲೇಖ ಆಗಿದ್ದನ್ನು ಕೋರ್ಟ್ ಡೈರೆಕ್ಷನ್ ಕೊಟ್ಟೋದು ಎನ್ಕ್ವೈರಿ ಮಾಡಲಿ, ನಮಗೆ ಅಭ್ಯಂತರ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರಲ್ಲ 24ನೇ ತಾರೀಕನ್ನು ನೋಡಿದೆ. ಅಫಿಡೇಟಲ್ಲಿ 24ನೇ ತಾರೀಕು ನಾ ಕಚೇರಿಗೆ ಹೋಗಿಲ್ಲ. ನಂದು ವಿಕಾಸಸೌಧದಲ್ಲಿ ಇರ್ತಕ್ಕಂಥ ಕಚೇರಿ, ಅದು ಗೌರ್ಮೆಂಟ್ ಆಫೀಸು. ನಾನು ಇಲ್ಲದೆ ಇದ್ದಾಗೂ ಕೂಡ ಅನೇಕ ಜನ ಶಾಸಕರು ಬರ್ತಾರೆ, ಅಲ್ಲಿ ಬರ್ತಾರೆ, ಕೂಡ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಅದಕ್ಕೆ ನನಗೂ ಅದಕ್ಕೇನು ಸಂಬಂಧ ಇಲ್ಲ. ನಾನು ಓದಿದ ಪ್ರಕಾರ ಈ ಆಫೀಸಲ್ಲಿ ಒಂದು ಸಭೆ ಆಗಿದೆ, ನಾನು ಯಾರು ಮೀಟ್ ಮಾಡಿದ್ದೀನಿ ಯಾರಿಗೋ, ಹಾಗಾಗಿ ನೀವು ಅದನ್ನು ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ನಾನು ಯಾರಿಗೋ ಮೀಟ್ ಮಾಡಿದ್ದೀನಿ, ಹಾಗಾಗಿ ಅದು ವಾಟ್ಸಪ್ ಚಾಟ್ ಅವರು ಅಂತ ಹೇಳಿದ್ದಾರೆ. ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಅಂತ ಹೇಳಿಲ್ಲ, ಆ ಕಚೇರಿ ಅಂತ ಹೇಳಿದ್ದಾರೆ. ಅದು ಎನ್ಕ್ವೈರಿ ಆಗಲಿ 100%. ನೋಡಿ, ಅವತ್ತಿನ ದಿನ ಅವ್ರೇನು ಕ್ಲೇಮ್ ಮಾಡ್ತಾರೆ, ನಾನು ಆಫೀಸ್ಗೆ ಹೋಗಿಲ್ಲ ಅವತ್ತು. ಇಲ್ಲ, ಕಚೇರಿಯಲ್ಲಿ ನಡೆದಿದ್ರೆ ಅದು ಎನ್ಕ್ವೈರಿ ಆಗಲಿ, ಯಾರಿದ್ರು ಏನಿದ್ರು. ಸಚಿವರ ರಾಜೀನಾಮೆಗೆ ಆಗ್ರಹಿಸಿರುವ ಬಿಜೆಪಿ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾಲದಲ್ಲೂ ಇದೇ ಬೋರ್ಡ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೇಳಿ ಬರ್ತಿದೆ. ಶಾಲಾ ಮಕ್ಕಳ ಬಟ್ಟೆ ಸೋಪ್ ಫ್ಯಾಕ್ಟರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಇದೆ. ಅವರು ಈಗ ರಾಜೀನಾಮೆ ಕೊಡಬೇಕಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸಂಬಂಧಪಟ್ಟಾಗ ಬಿಜೆಪಿಯವರ ಕಾಲದಲ್ಲೂ ಕೂಡ ಇದೇ ಬೋರ್ಡಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಕೇಳಿ ಬರ್ತಾ ಇದೆ. ಅಂದ್ರೆ ಅವರು ಕೂಡ ರಾಜೀನಾಮೆ ಕೊಡ್ಬೇಕಲ್ಲ ಶಾಸಕ ಸ್ಥಾನಕ್ಕೆ. ಅವರು ಸಚಿವರು ಆಗ್ತಾ ಇದ್ರು ಕೂಡ. ಆಮೇಲೆ ಬಟ್ಟೆ, ಶಾಲಾ ಮಕ್ಕಳು ಬಟ್ಟೆ ಇಟ್ಕೊಡೋದಕ್ಕೆ ಜವಳಿ ಇಲಾಖೆಗೆ ಸಂಬಂಧಪಟ್ಟಾಗೇನು ಕಂಪ್ಲೇಂಟ್ ಇತ್ತು. ಅದೇ ರೀತಿ ಸೋಪ್ ಫ್ಯಾಕ್ಟ್ರಿನಲ್ಲೂ ಕೂಡ ಅವ್ಯವಹಾರ ಆಯಿತು ಅಂತೇಳಿ ಬಿಜೆಪಿ ಅವ್ರ ಕಾಲದಲ್ಲಿ. ಮತ್ತೆ ಅದೇ ರೀತಿ ದೇವರಾಜ ಅರಸು ಟ್ರಕ್ಟರ್ ಇಲ್ಲೆಲ್ಲ ಬಿಜೆಪಿ ಅವರಿದ್ದಂತ ಸಂದರ್ಭದಲ್ಲಿ ಹಗರಣಗಳಾಗಿತ್ತು. ಕೆಲವರು ಅದರಲ್ಲಿ ಸೋತಿದ್ದಾರೆ, ಕೆಲವರು ಶಾಸಕರಾಗಿದ್ದಾರೆ ಬಿಜೆಪಿಯವರು. ಅವರು ಕೂಡ ರಾಜೀನಾಮೆ. ವಾಲ್ಮೀಕಿ ನಿಗಮದ ಹಗರಣ ಕುರಿತು ಎಸ್ಐಟಿ ತನಿಖೆ ನಡೆದಿದೆ. ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಅದೆಲ್ಲ ಈಗ ತನಿಖೆ ನಡೀತದೆ. ಎಸ್ಐಟಿ ಕೊಟ್ಟಿದ್ದೀವಿ. ಮೀನ್ವೈಲ್ ಸಿಬಿಐ ಕೂಡ ಎಂಟರ್ ಆಗಿದೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಇಂಟ್ರಾಗೇಟೆಡ್. ಮುಜುಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಹಣ ಬ್ಯಾಂಕ್ಗೆ ಬೇರೆ ಬೇರೆ ಕಡೆ ವರ್ಗಾವಣೆ ಆಗಿದೆ. ಅದಕ್ಕೆ ಎಸ್ಐಟಿ ಮಾಡಬೇಕು. ಎಸ್ಐಟಿ ತನಿಖೆ ಮುಖಾಂತರ ಯಾರು ತಪ್ಪಿತಸ್ಥರು, ಎಲ್ಲಿ ಏನು ಇದೆ ಎಲ್ಲ ಗೊತ್ತಾಗುತ್ತಲ್ಲ. ಗೊತ್ತಾದ್ಮೇಲೆ ಕ್ರಮ ಆಗಲೇಬೇಕು. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. 19 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್, 11 ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಲ್ಲಿ ಇನ್ನೂ 4 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ. ಸಂಜೆ ಬಳಿಕ ಬೆಂಗಳೂರಲ್ಲಿ ಮಳೆಯಾಗುವ ಮುನ್ಸೂಚನೆ ಇದೆ. ಕಳೆದೊಂದು ವಾರದಲ್ಲಿ ಮಳೆಗೆ 400ಕ್ಕೂ ಅಧಿಕ ಮರಗಳು ನೆಲಕ್ಕುರುಳಿವೆ. ಜೂನ್ ಮೊದಲ ವಾರದಲ್ಲೇ ನಗರದಲ್ಲಿ 447 ಮರಗಳು ಬುಡಮೇಲಾಗಿದ್ದು 1126 ಕೊಂಬೆಗಳು ಮುರಿದು ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಗದಗದಲ್ಲಿ ಸತತವಾಗಿ ಸುರಿದ ಭಾರೀ ಮಳೆಗೆ ಧರ್ಮಾಪುರ ಗ್ರಾಮದ ಗಣಪತಿ ಕೆರೆಯ ಕಿರು ಸೇತುವೆ ಕೊಚ್ಚಿ ಹೋಗಿದೆ. ಗ್ರಾಮದಲ್ಲಿ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸಲು ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಸೇತುವೆ ಇಲ್ಲದ ಹಿನ್ನೆಲೆ ಜಮೀನುಗಳಿಗೆ ರೈತರು ತೆರಳಲು ಪರದಾಡ್ತಿದ್ರು. ಪರ್ಯಾಯ ರಸ್ತೆ ಕಲ್ಪಿಸಿಕೊಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಜಿಲ್ಲೆಯಲ್ಲಿ ಇನ್ನೆರಡು ದಿನಗಳ ಕಾಲ ಭಾರೀ ಮಳೆಯಾಗುವ ಹಿನ್ನೆಲೆ ಆರೆಂಜ್ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ನಗರದ ಜನರು ಕೂಡ ನದಿ ತಟದಿಂದ ದೂರವಿದ್ದು ಸುರಕ್ಷಿತವಾಗಿರುವಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿ ಅವರು. ಬೆಳಗಾವಿಯ ಆನಂದನಗರದಲ್ಲಿ ಮಳೆ ಹೊಡೆತಕ್ಕೆ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ನೀರು ಹೊರಹಾಕಲು ನಿವಾಸಿಗಳು ಹೈರಾಣಾಗಿದ್ದಾರೆ. ಸ್ಥಳಕ್ಕೆ ಬಾರದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೀದರ್ನಲ್ಲಿ ಮಳೆ ಅಬ್ಬರಿಸಿದೆ. ಮಳೆಯ ಅಬ್ಬರಕ್ಕೆ ನ್ಯೂ ಆದರ್ಶ ಕಾಲೋನಿಯ ಪ್ರಮುಖ ರಸ್ತೆಗಳು ಹಾಗೂ ಜಿಲ್ಲಾ ಕ್ರೀಡಾಂಗಣ ಜಲಾವೃತವಾಗಿದೆ. ತರಕಾರಿ ಮಾರುತ್ತಿದ್ದ ಗೂಡಂಗಡಿಗಳಿಗೆ ನೀರು ನುಗ್ಗಿದ್ದು ವ್ಯಾಪಾರಸ್ಥರು ಪರದಾಡಿದ್ರು. ಇನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ಚರಂಡಿ ಸ್ವಚ್ಛಗೊಳಿಸದೆ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ. ಲಖನಾಪುರ, ಮನೋಜವಾಡಿ, ಚಿಕ್ಕಳವಾಡ ಗ್ರಾಮದಲ್ಲಿ ಭಾರೀ ಮಳೆಯಾಗಿದೆ. ಭಾರೀ ಮಳೆ ಹಿನ್ನೆಲೆ ಲಖನಾಪುರ ಹಳ್ಳ ಉಕ್ಕಿ ಹರಿಯುತ್ತಿದೆ. ಹಳ್ಳದ ಸಂಪರ್ಕ ರಸ್ತೆಯ ಮಧ್ಯೆ ಮಿನಿ ಟ್ರಕ್ ವಾಹನ ಸಿಲುಕಿಕೊಂಡು ಚಾಲಕ ಪರದಾಡುವಂತಾಯಿತು. ನೀರಿನ ಅಬ್ಬರ ಹೆಚ್ಚಾಗ್ತಿದ್ದಂತೆ ವಾಹನವನ್ನ ನೀರಿನಲ್ಲೇ ಬಿಟ್ಟು ಚಾಲಕ ಬಚಾವಾಗಿದ್ದಾನೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆ ಹೊಡೆತಕ್ಕೆ ರಸ್ತೆಗಳು ಕೆರೆಯಂತಾಗಿದ್ದು ಸವಾರರು ಪರದಾಡಿದ್ದಾರೆ. ಮೊಣಕಾಲುದ್ದ ನಿಂತ ನೀರಲ್ಲೇ ಯುವಕರು ಕ್ರಿಕೆಟ್ ಆಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.